ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಾಗರ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೇಳಿದಂಗೆ ನಾನು ಹೋದ್ ಸರಿ ಒಂದು ಏನು KR ನಗರದಲ್ಲಿ ಅರ್ಕೇಶ್ವರ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ನೀವೆಲ್ಲ ನೋಡಿರ್ಬೋದು. ಅದು ಭತ್ತದ ನಾಡು ಅಂತ ಸಹ ನಿಮ್ಗೆ ಹೇಳಿದ್ದೆ. ಇವತ್ತು ಅದೇ ಭತ್ತದ ನಾಡಲ್ಲಿರುವಂಥ ಒಂದು ಗದ್ದೆಗೆ ಬಂದಿದ್ದೀನಿ. ಆ ಗದ್ದೆಯಾಗ ಇವತ್ತು ಅವರು ಏನೆಲ್ಲ ಕೆಲಸ ಮಾಡ್ತಾರೆ ನಮ್ಮ ರೈತರು ಅಂದ್ಬಿಟ್ಟು ಬನ್ನಿ ಯಜಮಾನ್ತಾರೆ, ಅವ್ರ ಹತ್ರನೇ ಮಾತಾಡೋಣ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಯಾವ ಊರು ನಿಮ್ಮದು? ಶನೇಶ್ವರ. ನಿಮ್ದೇನೆ ಇಲ್ವಲ್ಲ? ನೀವು ಕೂಲಿ ಬಂದಿರೋದು. ಎಷ್ಟು ಕೊಡ್ತಾರೆ ಕೂಲಿ ಇದಕ್ಕೆ? ಕೂಲಿ ಎಕರೆ ಲೆಕ್ಕಪ್ಪ. ಎಕರೆಗೆ 12,000. ಎಕರೆಗೆ 12,000. ಒಂದು ದಿನದ ಮಾಡಿ ಮುಗಿಸ್ತೀರಾ? ಒಂದು ದಿನದ ಮಾಡಿ ಮುಗಿಸ್ತೀರಾ? 2 ದಿವಸ. ಒಂದು ದಿವಸ ಕೂಲಿ, ಒಂದು ದಿವಸ ಸರಿ ಆಯ್ತು. ಎಷ್ಟು ಜನ ಇರ್ತೀರಿ ನೀವೆಲ್ಲ? ನಾವೊಂದು 10 ಆಳಿದ್ದೀರಾ? ಹೌದ್ರಾ? ಇವಾಗ ಇದನ್ನ ಇಲ್ಲಿಂದ ಮಾಡಿ ಏನು ಇದನ್ನ ಭತ್ತ ಹೆಂಗೆ ಇದು ಮಾಡ್ತೀರಾ? ಭತ್ತ ಮನೆಗೆ ತಗೊಂಡ್ತೀವಿ, ಮಿಷಿನ್ಗೆ ಹಾಕ್ತೀವಿ, ಗುಡಿಸ್ತೀವಿ, ಅಕ್ಕಿ ಇದು ಮಾಡಿ ಅದ್ರ ನೀವು ಮಾರಕ್ಕೆ ಇದು ಮಾಡ್ತೀರಾ? ಏನು ಮನೆಗೆ ಸ್ವಂತಕ್ಕೆ ಮಾಡಿಕೊತೀವಿ. ಹೌದಾ? ಊಟಕ್ಕೆ ಬೇಕಾದ್ರೆ ಒಂದು 10 ಮೀಟರ್ 10 ಮೀಟರ್ ಮಾರಕ್ಕೆ. ಆದರೂ ನಿಮ್ಮ ಕೆಲಸ, ರೈತರ ಕೆಲಸ ತುಂಬ ಕಷ್ಟ ಅಲ್ವಾ? ಈಗ ತೂಕ ಎಲ್ಲ ಎತ್ಕೊಂಡು ಹೋಗ್ತಾರಲ್ಲ, ಕಾಲು ತಕ್ಕಂಥದ್ದಲ್ಲ, ಹೆಂಗೆ ಇದು? ಏನೇನು ಮಾಡಿ ಸರ್ವಿಸ್ ಆದರೆ ಏನೇನು ಮಾಡಿ. ಹೌದಾ? ಸರಿ ನಡೆದು ಸರ್ವಿಸ್ ಆಗೋಲ್ಲ. ಅದು ಹಾಕಿರೋದ್ರೆ ಮಾಡೋಕ್ಕಾಗಲ್ಲ. ರೈತರ ಕೆಲಸ ಇಷ್ಟೆಲ್ಲ ಮಾಡ್ತೀರಲ್ಲ, ಈ ಭತ್ತ ಈ ಕೆಲಸ ನೀವು ಮಾಡಬೇಕಾದ್ರೆ ಈ ಒಂದು ಗದ್ದೆ ಒಳಗೆ ಎಷ್ಟು ದಿನದ್ದು ಫಲ ನಿಮ್ಗೆ? ಫಲ ಇದು 6 ತಿಂಗಳು. 6 ತಿಂಗಳು ಫಲ. 6 ತಿಂಗಳು ಅಂದರೆ ಯಾವ ಥರ ಇದನ್ನ ಸ್ಟಾರ್ಟ್ ಮಾಡೋದು? ಸ್ಟಾರ್ಟಿಂಗ್ ನೀವು ನಾಟಿ ಉತ್ಬಿಟ್ಟು ನಾಟಿ ಮಾಡೋದು. ನಾಟಿ ಮಾಡಿಬಿಟ್ಟು ಆಮೇಲೆ ಇದು ಮಾಡೋದು. ನಾಟಿ ಮಾಡಿ ಕಳೆ ಕೆತ್ತಿ ಗೊಬ್ಬರ ಹಾಕಿ ಇದು ಮಾಡೋದು. ಅದು ಕೊಯ್ಲು ಬಂದಾಗ ಕುಯ್ಯೋದು. ಹಾಂ.